ಸೊ ತುಂಬ ಜನ ನನಗೆ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸು, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ, ನೀವು ಕೆಲಸ, ಕಾಂಟೆಂಟ್ ಕ್ರಿಯೇಷನ್ನು, ಫಿಟ್ನೆಸ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ನಿಮ್ಮ ಡಯಟನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೇಳ್ತಿದ್ರಿ. ಸೊ ನಿಮ್ಗೆ ಆನ್ಸರ್ ಏನು ಅಂದರೆ, ನನಗೇನು ಬ್ಯಾಲೆನ್ಸ್ ಅನ್ನೋದೇ ಇಲ್ಲ. ನನ್ನ ಲೈಫು ತುಂಬ ಜಾಸ್ತಿ ವೇರಿಯೇಷನ್ಸಲ್ಲೇ ನಡೆಯುತ್ತೆ. ಆ ಥರ ಏನೂ ಬ್ಯಾಲೆನ್ಸ್ ಇಲ್ಲ. ಎಕ್ಸಾಂಪಲ್ಗೆ ಏನು ಅಂದರೆ, ನಿನ್ನೆ ನಾನು ವೀಡಿಯೋ ಪೋಸ್ಟ್ ಮಾಡಿದ್ನಲ್ಲ, ಆ ವಿಡಿಯೋ ನಾನು ಶೂಟ್ ಮಾಡಿದ ರಾತ್ರಿ 11 ಗಂಟೆಗೆ. ಆ್ಯಂಡ್ ಆ ವಿಡಿಯೋ ನಾನು ಎಡಿಟ್ ಮಾಡಿಬಿಟ್ಟು ಮಲ್ಗೋ ಅಷ್ಟೊತ್ತಿಗೆ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಆ್ಯಂಡ್ ಮತ್ತೆ ಬೆಳಗ್ಗೆ 8 o'clock ಎದ್ದು ನಾನು ಆಫೀಸಿಗೆ ಹೋಗಬೇಕಾಯ್ತು. ಸೊ ಜಾಸ್ತಿ ಟೈಮ್ ನನಗೆ ಸಿಗಲಿಲ್ಲ ಮಲ್ಗೋಕ್ಕೆ. ಆ್ಯಂಡ್ ನಾನು ಎವ್ರಿ ಡೇ ಸ್ಲೀಪಿಂಗ್ ಟೈಮ್ ಬೇರೆ ಇರುತ್ತೆ, ಎದ್ದೇಳೋ ಟೈಮ್ ಸೇಮ್ ಇರುತ್ತೆ. ಆ್ಯಕ್ಚುಲಿ 8 ಗಂಟೆಗೆ ಎದ್ದೇಳ್ತೀನಿ, ಬಟ್ ಸ್ಲೀಪಿಂಗ್ ಟೈಮ್ ಎವ್ರಿ ಡೇ ನನ್ನ ದಿನ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಲೆನ್ಸ್ ಅಂತ ಏನೂ ಇಲ್ಲ ನನಗೆ. ಆ್ಯಂಡ್ ಇವಾಗ ನೋಡಿ, ನಾನು ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ. ನಾನು ಆಲ್ರೆಡಿ ಲೇಟ್ ಆಗಿದ್ದೀನಿ, ತಿಂಡಿ ತಿನ್ನೋದು ಲೇಟ್ ಆಯಿತು. ಸಮ್ಟೈಮ್ಸ್ ನಾನು ಏನು ಮಾಡ್ತೀನಿ, ತಿಂಡಿ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗದೆ ಆಫೀಸಿಗೆ ಹೋಗ್ಬಿಟ್ಟು ಆಫೀಸಿಂದ ಬಂದಾದ್ಮೇಲೆ ತಿಂತೀನಿ. ಆ್ಯಂಡ್ ಆ ಡೇ ಒಳಗಡೆ ಆ ಫುಡ್ ಇಂಟೇಕ್ ಆಗಬೇಕು ಅನ್ನೋದಷ್ಟೇ ನನ್ನ ಲಾಜಿಕ್ಕು. ಆ್ಯಂಡ್ ನನ್ನ ವರ್ಕೌಟ್ ಕೂಡ ಸಮ್ಟೈಮ್ಸ್ ಸಂಜೆ 4 ಗಂಟೆಗೆ ಹೋಗ್ತೀನಿ, ಸಮ್ಟೈಮ್ಸ್ 6 ಗಂಟೆಗೆ ಹೋಗ್ತೀನಿ, 7 ಗಂಟೆಗೆ ಕೂಡ ಹೋಗ್ತೀನಿ. ಅದಿಂದೊಳಗೆ ವರ್ಕೌಟ್ ಆಗಬೇಕಷ್ಟೇ. ಅದು ಯಾವಾಗ ಟೈಮ್ ಆಗುತ್ತೆ ಅವಾಗ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ. ನಿಜ ಹೇಳಬೇಕು ಅಂತಂದರೆ ಬ್ಯಾಲೆನ್ಸ್ ಅಂತ ಇಲ್ಲ ನನ್ನ ಲೈಫಲ್ಲಿ ಏನೂ. ಆ್ಯಂಡ್ ನಾನು ಇವಾಗ ಕಾಂಟೆಂಟ್ ಕ್ರಿಯೇಷನ್ ಏನು ಮಾಡ್ತೀನಿ, ಈಗ ಎವ್ರಿ ಡೇ ಶೂಟ್ ಮಾಡ್ತಿದ್ದೀನಿ, ಎವ್ರಿ ಡೇ ಎಡಿಟ್ ಮಾಡಬೇಕು, ಸಖತ್ ಟೈಮ್ ಹೋಗುತ್ತೆ ಅದಕ್ಕೆ. ಪ್ಲಸ್ ನಂದು 2 ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಮತ್ತು 1 ಯೂಟ್ಯೂಬ್ ಚಾನಲ್ ಇದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ಮೇಯ್ನ್ ಅಕೌಂಟ್ ಇದೆ 100K. ಆ ಅಕೌಂಟಿಗೆ ನಾನು ವೀಕೆಂಡ್ಸಲ್ಲಿ ಶೂಟ್ ಮಾಡ್ತೀನಿ. ಒಂದೊಂದು ರೆಸಿಪಿ ವೀಡಿಯೋ ಮಾಡೋಕ್ಕೆ ನನಗೆ 2 hours 3 hours ಆಗುತ್ತೆ. ಸೊ 2 hours 3 hours ನಾನು ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಬೇಕು. ಅದ್ರ ಜೊತೆಗೆ ನಾನು ಅವತ್ತು ಯೂಟ್ಯೂಬ್ ವೀಡಿಯೋ ಕೂಡ ಮಾಡಬೇಕು. ನಾನು ಲಾಸ್ಟ್ ಇಯರು ಆಲ್ಮೋಸ್ಟ್ 80 to 90% ನನ್ನ ವೀಕೆಂಡನ್ನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅದಕ್ಕೆ. ಆಯಿತಾ, ನಾನು ಸ್ಯಾಕ್ರಿಫೈಸ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಇನ್ವೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ಏನು ಇಷ್ಟ ಅದನ್ನು ಮಾಡೋಕ್ಕೆ ನಾನು ಇನ್ವೆಸ್ಟ್ ಮಾಡಬೇಕು. ಸೊ ನನಗಿಷ್ಟ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಆ್ಯಂಡ್ ನಂಗೆ ಇಷ್ಟ ಕೂಡ. ಸೊ ಮಾಡ್ತಾಯಿದ್ದೀನಿ ಅಷ್ಟೇ, ಕಂಪ್ಲೇನ್ ಏನೂ ಇಲ್ಲ. ನನ್ನ ಲೈಫ್ ನನಗೆ ಈ ಥರ ಇಷ್ಟ ಬದುಕೋಕ್ಕೆ ನಾನು ಬದುಕ್ತಾ ಇದ್ದೀನಿ. ಆ್ಯಂಡ್ ನನಗೆ ಒಂದು ಕಂಪ್ಲೀಟ್ ಮ್ಯಾನ್ ಥರ ಇರಬೇಕು ಲೈಫಲ್ಲಿ ಅಂತ ಒಂದು ಆಸೆ ಇದೆ. ಸೊ ನನಗೆ ಫಿಟ್ನೆಸ್ಸು ಇರಬೇಕು, ನಂಗೆ ಅಡುಗೆನೂ ಮಾಡ್ಕೊಳಕ್ಕೆ ಬರಬೇಕು, ನನ್ನ ಮನೇನೂ ಚೆನ್ನಾಗಿ ಇಟ್ಕೊಳಕ್ಕೆ ಬರಬೇಕು, ನನಗೆ ದುಡ್ಡು ಮಾಡೋಕ್ಕೆ ಬರಬೇಕು, ಇನ್ವೆಸ್ಟ್ ಮಾಡೋಕ್ಕೆ ಬರಬೇಕು, ಆ್ಯಂಡ್ ಮಾತಾಡೋಕ್ಕೆ ಕೂಡ ಬರಬೇಕು ಚೆನ್ನಾಗಿ. ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್. ಸೊ ಒಂದು ಕಂಪ್ಲೀಟ್ ಮ್ಯಾನ್ ಆಗೋದಕ್ಕೆ ಏನೇನು ಬೇಕು ನಾನು ಅದೆಲ್ಲದಕ್ಕೂ ನಾನು ಟೈಮ್ ಇನ್ವೆಸ್ಟ್ ಮಾಡ್ಕೋತೀನಿ. ಬ್ಯಾಲೆನ್ಸ್ ಅಂತ ಇಲ್ಲ, ಬಟ್ ಎವ್ರಿ ಡೇ ಕೆಲವು ಟಾಸ್ಕ್ಗಳು ಇಟ್ಕೊಳ್ತೀನಿ. ಯಾವ ಟೈಮಲ್ಲಿ ಮಾಡ್ತೀನಿ ಅಂತ ಇಂಪಾರ್ಟೆಂಟ್ ಅಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ, ಬಟ್ ಆ ದಿನದೊಳಗಡೆ ಆ ಟಾಸ್ಕ್ ಮಾಡಿ ಮುಗಿಸ್ಬೇಕಷ್ಟೇ. ಸೊ ಹಸಲ್ ಕಲ್ಚರಲ್ಲೇ ಬದುಕ್ತಿದ್ದೀನಿ. ಐ ಹೋಪ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಿಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ನನಗೆ ಕೆಲವ್ರು ಕೇಳ್ತಿದ್ರಿ, ಲೈಕ್ ಇಷ್ಟೊಂದೆಲ್ಲ ಮಾಡ್ತೀರಾ, ಲೈಕ್ ಫಿಟ್ನೆಸ್ಸು, ಡಯಟ್ ಮಾಡ್ತೀರಾ, ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ, ಲೈಕ್ ಸುಸ್ತಾಗೋದಿಲ್ವಾ, ಗಿವ್ ಅಪ್ ಮಾಡಬೇಕು ಅನ್ಸೋದಿಲ್ವಾ ಅಂತ. ತುಂಬ ಸತಿ ಗಿವ್ ಅಪ್ ಮಾಡ್ಬೇಕು ಅನ್ಸುತ್ತೆ. ಸುಸ್ತಂತೂ ಎವ್ರಿ ದಿನ ಆಗುತ್ತೆ, ಆಯ್ತಾ. ಎವ್ರಿ ದಿನ ಟಯರ್ಡ್ ಫೀಲ್ ಆಗುತ್ತೆ. ಸಮ್ಟೈಮ್ಸ್ ಎವ್ರಿ ಡೇ ಗಿವ್ ಅಪ್ ಮಾಡಬೇಕು ಅನ್ಸುತ್ತೆ, ಬಟ್ ಮಾಡಂಗಿಲ್ಲ. ಸೊ ಶುರು ಮಾಡಿದ್ದು ಒಂದು ರೀಸನ್ಗೋಸ್ಕರ. ನನಗೆ ಲೈಫಲ್ಲಿ ರಿಗ್ರೆಟ್ ಅನ್ನೋದು ಇಷ್ಟ ಇಲ್ಲ. ಸೊ ಹೆಂಗೆ ಅಂತಂದರೆ, ನಾನು ಡೆತ್ ಬೆಡ್ಡಲ್ಲಿದ್ದಾಗ ನನಗೆ ನಾನು ಇದನ್ನು ಮಾಡಬೇಕಿತ್ತು, ನಾನು ಅವಾಗ ಅದನ್ನು ಮಾಡಿದರೆ ಚೆನ್ನಾಗಿರ್ತಿತ್ತು, ಅದು ನನ್ನ ತಲೆಗೆ ಬರಬಾರ್ದು. ನನಗೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ಪ್ರತಿಯೊಂದನ್ನು ಮಾಡಿದ್ದೀನಿ ಅಂತ ನನ್ನ ತಲೆಗಿರಬೇಕಷ್ಟೆ. ನಾನು ಎಲ್ಲದನ್ನೂ ಮಾಡಿದ್ದೀನಿ, ನಾನು ಎಲ್ಲದಕ್ಕೂ 100% ಕೊಟ್ಟಿದ್ದೀನಿ, ಆ್ಯಂಡ್ ಈ ರಿಸಲ್ಟ್ ಬಂದಿದೆ ಅದರಿಂದ. ಸೊ ನನಗೆ ಲೈಫಲ್ಲಿ ಎಲ್ಲ ಆಸ್ಪೆಕ್ಟಲ್ಲೂ ನನಗೆ ಬೆಸ್ಟ್ ಇರಬೇಕು ಅಂತ ಅನಿಸುತ್ತೆ. ಒಂದು ಬೆಸ್ಟು ಮಗ ಆಗಿರಬೇಕು, ಒಂದು ಬೆಸ್ಟ್ ಪಾರ್ಟ್ನರ್ ಆಗಿರಬೇಕು, ಒಂದು ಬೆಸ್ಟ್ ಅಣ್ಣ, ಆ್ಯಂಡ್ ಒಂದು ಬೆಸ್ಟ್ ಫ್ರೆಂಡ್ ಆಗಿರಬೇಕು ಅಂತ ನಾನು ಆ ಥರ ಅಪ್ರೋಚ್ ತೊಗೋತೀನಿ ಲೈಫಲ್ಲಿ. ಆ್ಯಂಡ್ ಫಸ್ಟು ಬೇರೆಯವರು ಅನ್ನೋದಕ್ಕಿಂತ ನನಗೆ ನಾನು ಬೆಸ್ಟ್ ಆಗಿರಬೇಕು, ಆಯಿತಾ. ನಂದು ಏನು ಚೈಲ್ಡ್ಹುಡ್ ಡ್ರೀಮ್ಸ್ ಇತ್ತು, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಲೈಫನ್ನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಯೋಚಿಸ್ತಿದ್ದೆ, ನಾನು ದೊಡ್ಡವನಾದ್ಮೇಲೆ ಇದೆಲ್ಲ ಮಾಡ್ತೀನಿ ಅಂತ. ನಾನು ಇದೆಲ್ಲದೂ ಮಾಡಬೇಕು, ನಾನು ಅದೆಲ್ಲದೂ ಮಾಡ್ತಾಯಿದ್ದೀನಿ. ಸೊ 10 ವರ್ಷದ ವಿಶಾಲ್ ನನ್ನನ್ನು ಏನಾದರೂ ಇವಾಗ ನೋಡಿದ್ರೆ ಸಖತ್ತು ಪ್ರೌಡ್ ಫೀಲ್ ಮಾಡ್ತಾನೆ. ಯಾಕೆ ಅಂತಂದರೆ ಅವನಿಗೆ ಬೇಕಾಗಿರೋ ಬಾಡಿ, ಅವನಿಗೆ ಬೇಕಾಗಿರೋ ಫಿನಾನ್ಸು, ಜಾಬು, ಪ್ರತಿಯೊಂದೂ ಅಚೀವ್ ಮಾಡಿದ್ದೀನಿ ನಾನು, ಆಯಿತಾ. ಒಂದಿತ್ತು ಅವಾಗ ತಲೆಯಲ್ಲಿ, ಒಂದು ಸಖತ್ತಾಗಿರೋ ಬಾಡಿ ಮಾಡಬೇಕು, ಮಾಡಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಪ್ರತಿಯೊಂದು ಡ್ರೀಮನ್ನು ನಾನು ಚೇಸ್ ಮಾಡ್ತಿದ್ದೀನಿ, ಆ್ಯಂಡ್ ಮಾಡ್ತಾನೆ ಇರ್ತೀನಿ. ನನಗೆ ಅದೇ ಥರ ಲೈಫ್ ಇಷ್ಟ. ನನಗೆ ಆರಾಮಾಗಿ ಮಲ್ಕೊಂಡು ಲೈಕ್ ಬೆಡ್ ರೆಸ್ಟ್ ಮಾಡೋ ಲೈಫ್ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಚೇಸ್ ಮಾಡಬೇಕು, ನನ್ನ ಡ್ರೀಮ್ಸು, ನನ್ನ ಗೋಲ್ಸ್ ಕಡೆ ನಾನು ಓಡಬೇಕು, ಆಯಿತಾ. ನನಗೆ ಅದೇ ಲೈಫ್ ಇಷ್ಟ ಆಗೋದು, ಆ್ಯಂಡ್ ನನಗೆ ಹಾಗೆ ಇರೋಕ್ಕೆ ಇಷ್ಟ. ನನಗೆ ನಾನು ಚಾಲೆಂಜ್ ಮಾಡ್ಕೊಂಡು ಗೋಲ್ ಸೆಟ್ ಮಾಡ್ಕೊಂಡು ಗೋಲ್ ಕಂಪ್ಲೀಟ್ ಮಾಡೋದ್ರಲ್ಲಿ ನನಗೆ ತುಂಬ ಮಜಾ ಸಿಗುತ್ತೆ. ಆ್ಯಂಡ್ ನಾನೇನಾದರೂ ಫ್ರೀಯಾಗಿ ಕೂತ್ಕೊಬಿಟ್ರೆ ಹುಚ್ಚ ಆಗ್ಬಿಡ್ತೀನಿ ನಾನು. ನನಗೆ ಐಡಲ್ಲಾಗಿ ಕೂರಕ್ಕೆ ಆಗೋದಿಲ್ಲ. ನನಗೇನಾದರೂ ಟಾಸ್ಕ್ ಬೇಕು, ನಾನು ಏನಾದರೂ ಕೆಲಸ ಮಾಡ್ತಿರ್ಬೇಕು, ನಾನು ಬ್ಯುಸಿಯಾಗಿರಬೇಕು. ನನ್ನ ಲೈಫಲ್ಲಿ ಬ್ಯುಸಿಯಾಗಿದ್ದಾಗ, ಪ್ರೊಡಕ್ಟಿವ್ ಆಗಿದ್ದಾಗ ನಂಗೆ ತುಂಬ ಮಜಾ ಬರುತ್ತೆ. ಆ್ಯಂಡ್ ನಾನು ಫೋರ್ಸ್ಫುಲಿ ಮಾಡ್ತಿರೋದಲ್ಲ, ನಾನು ಇದನ್ನು ಎಂಜಾಯ್ ಮಾಡ್ತೀನಿ, ಅದಕ್ಕೋಸ್ಕರ ಮಾಡ್ತಿರೋದು. ತಪ್ಪು ತಿಳ್ಕೊಬೇಡಿ ಅದಕ್ಕೆ. ಸೊ ನಿಮಗೇನಾದರೂ ನನ್ನ ಥರ ಪರ್ಸನ್ ಅಲ್ಲ ಅಂದರೂ ಪರವಾಗಿಲ್ಲ, 9 to 5 ಖುಷಿಯಾಗಿದ್ದೀರಾ ಅಂದರೆ ಅದು ಪರವಾಗಿಲ್ಲ. ನನಗೇನು ಅಂತ ಅಂದರೆ ಲೈಫಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡೋಕ್ಕೆ ಇಷ್ಟ. ಸೊ ಒಂದು ಸ್ವಲ್ಪ ಲಿಮಿಟ್ ಪುಷ್ ಮಾಡೋಕ್ಕೆ ಇಷ್ಟ, ಆ್ಯಂಡ್ ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗಡೆ ಹೋಗೋಕ್ಕೆ ಇಷ್ಟ. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಇಂಟ್ರೋವರ್ಟೆಡ್ ಪರ್ಸನ್ನು. ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ, ಆ್ಯಂಡ್ ನನಗೆ ತುಂಬ ಲಿಮಿಟೆಡ್ ಸೆಟ್ ಆಫ್ ಫ್ರೆಂಡ್ಸ್ ಇರೋದು. ಆ್ಯಂಡ್ ಅದು ಯಾವ ಕಾನ್ಫಿಡೆನ್ಸಲ್ಲಿ ನಾನು ಒಂದು ದಿನ ಕ್ಯಾಮ್ರಾ
ಕ್ಯಾಮ್ರಾ ತೆಗೆದ್ಬಿಟ್ಟು ಮಾತಾಡಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಸೊ ಅವಾಗಿಂದ ಶುರುವಾಗಿದ್ದು ಮಾಡಲೇಬೇಕು ಅಂತ ಇತ್ತು ತಲೆಯಲ್ಲಿ. ಆ್ಯಂಡ್ ಸ್ವಲ್ಪ ನನ್ನ ಕ್ರಿಯೇಟಿವ್ ಸೈಡಿಗೆ ನಾನು ಕೆಲಸ ಕೊಡಬೇಕು ಅಂತಲೂ ಅನ್ನಿಸ್ತು. ಆ್ಯಂಡ್ ಅದು ಜಾಬಲ್ಲಿ ಆಗೋದಿಲ್ಲ. ಒಂದು ನಾರ್ಮಲ್ ಲೈಫಲ್ಲಿ ನಿಮ್ಮ ಕ್ರಿಯೇಟಿವ್ ಸೈಡ್ ಜಾಸ್ತಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಕ್ರಿಯೇಟಿವ್ ಟಾಸ್ಕ್ಗಳು ಬೇಕು. ಸೊ ಅದಕ್ಕೆ ಕ್ರಿಯೇಟಿವ್ ಟಾಸ್ಕನ್ನು ಚೂಸ್ ಮಾಡಿಕೊಂಡೆ. ಓಕೆ, ಒಂದು ಸೈಡಲ್ಲಿ ಕ್ರಿಯೇಟಿವಿಟಿನೂ ನಂದು ಇರಲಿ ಅಂತ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಜಾಸ್ತಿ ಆರ್ಟ್ ಸೈಡ್ ಇದ್ದಿದ್ದವನು. ಆ್ಯಂಡ್ ಆ ಟಚ್ ಹೋಗ್ಬಿಟ್ಟಿತ್ತು ನನಗೆ. ಸೊ ಅದನ್ನು ವಾಪಸ್ ತರೋಣ ಅಂತ ಶುರು ಮಾಡಿದೆ ಅಷ್ಟೇ. ಓಕೆ, 9 to 5 ಜಾಬ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನಿಮಗೆ ಸಿಂಪಲ್ ಆಗಿ ನನಗೊಂದು 9 to 5 ಜಾಬ್ ಸಾಕು. ಅದರಿಂದ ಏನು ಸ್ಯಾಲ್ರಿ ಬರುತ್ತೆ ನಾನು ಅದೇ ಕರಿಯರನ್ನು ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಏನೂ ತಪ್ಪಿಲ್ಲ. ಎಲ್ಲದೂ ಮಾಡಬೇಕು ಅಂತಿಲ್ಲ. ಆ್ಯಂಡ್ ನನ್ನನ್ನು ನೋಡ್ಬಿಟ್ಟು ಇಲ್ಲ ಬೇರೆಯವ್ರನ್ನ ನೋಡ್ಬಿಟ್ಟು ಅವ್ರು ತುಂಬ ಮಾಡ್ತಿದ್ದಾರೆ ಲೈಫಲ್ಲಿ, ನಾನೇನು ಮಾಡ್ತಿಲ್ಲ ಅಂತ ಅನ್ನಿಸ್ಬಾರ್ದು. ನಿಮಗೆ ಏನು ಮಾಡ್ಬೇಕಂತ ಇಷ್ಟ ಅದನ್ನು ನೋಡ್ಕೊಳ್ಳಿ. ನಿಮಗೇನು ಮ್ಯಾಟರ್ ಆಗುತ್ತೆ, ನಿಮ್ಗೇನು ವ್ಯಾಲ್ಯೂ ಆಗುತ್ತೆ ಲೈಫಲ್ಲಿ ಅದನ್ನ ನೋಡ್ಕೊಳ್ಳಿ ಅಷ್ಟೇ. ನಂತರ ಬದುಕಬೇಕು ಅಂತ ನಾನು ಹೇಳ್ತಿಲ್ಲ. ಇವಾಗ ನಾನೇ ಊರವ್ರಿಗೆಲ್ಲ ಅಡ್ವೈಸ್ ಕೊಡ್ತೀನಿ, 8 hours ಸ್ಲೀಪ್ ಮಾಡಿ, 4 ಲೀಟ್ರ್ ನೀರು ಕುಡೀರಿ ಅಂತೆಲ್ಲ. ಆ್ಯಂಡ್ ನನ್ನ ಅಡ್ವೈಸೇ ನಾನು 100% ಫಾಲೋ ಮಾಡೋಕ್ಕಾಗ್ತಿಲ್ಲ. 80% ಹತ್ರ ಫಾಲೋ ಮಾಡ್ತೀನಿ ಅಷ್ಟೇ. ಸೊ ನಾನೇ ಪರ್ಫೆಕ್ಟಾಗಿಲ್ಲ. ನಾನೇ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತಿದ್ದೀನಿ ಲೈಫಲ್ಲಿ. ಆ್ಯಂಡ್ ಅದನ್ನು ನಾನು ಸರಿ ಮಾಡ್ಕೋಬೇಕು. ನಾನು ಅವೇರ್ ಆಗಿದ್ದೀನಿ ಆ್ಯಂಡ್ ಅದ್ರ ಕಡೆ ವರ್ಕ್ ಮಾಡ್ತಾ ಇದ್ದೀನಿ. ಅದನ್ನು ಹೆಂಗಾದರೂ ಸರಿ ಮಾಡಬೇಕು ಅಂತ. ಕೆಲವು ಟೈಮ್ ಸರ್ಕಮ್ಸ್ಟ್ಯಾನ್ಸಸ್ ಹೆಂಗಿರುತ್ತೆ ಅಂದರೆ ನಾನು 100% ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ, ಆಯಿತಾ. ಬಟ್ ಇಟ್ಸ್ ಓಕೆ, ನಾನು 90% ಹಿಟ್ ಮಾಡಿದ್ರು ಒಂದು ಅಬೋ ಆ್ಯಾವ್ರೇಜ್ ಲೈಫ್ ಬದುಕ್ತಿರ್ತೀನಿ, ಓಕೆನಾ. ಸೊ ನಾನು ಏನು ಪರ್ಫೆಕ್ಟ್ ಪರ್ಸನ್ ಅಲ್ಲ, ನೀವು ನೋಡೋ ಪ್ರಕಾರ. ನಿಮಗೆ ಹಂಗೆ ಅನ್ನಿಸ್ತಿರ್ಬೋದು ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ. ಬಟ್ ನನ್ನ ಲೈಫ್ ಬ್ಯಾಲೆನ್ಸ್ಡ್ ಆಗಿಲ್ಲ. ತುಂಬ ಇಂಬ್ಯಾಲೆನ್ಸ್ ಇದೆ ಆ್ಯಂಡ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಲೈಫಲ್ಲಿ. ಸಮ್ಟೈಮ್ಸ್ ನಾನು ತುಂಬ ಡಿಪ್ರೆಸ್ಡು ಫೀಲ್ ಆಗ್ತೀನಿ, ನಾನು ತುಂಬ ಡೌನ್ ಫೀಲ್ ಆಗುತ್ತೆ. ಸಮ್ಟೈಮ್ಸ್ ಗಿವ್ ಅಪ್ ಮಾಡಬೇಕಂತ ನನಗೂ ಅನಿಸುತ್ತೆ. ಬಟ್ ಮಾಡೋದಿಲ್ಲ ಅಷ್ಟೇ. ನಾನು ವಾಪಸ್ ಎದ್ದು ಬರ್ತೀನಿ. ಬೀಳೋದ್ರಕ್ಕಿಂತ ವಾಪಸ್ ಬರೋದು ಸಖತ್ ಇಂಪಾರ್ಟೆಂಟ್, ಆಯಿತಾ. ಬಿದ್ರಿ ಅಂದಿದ ತಕ್ಷಣ ಡಿಮೋಟಿವೇಟ್ ಆಗೋದಲ್ಲ, ವಾಪಸ್ ಬರಬೇಕು. ನನ್ನ ಲಾಜಿಕ್ಕು, ನನ್ನ ಫಿಲಾಸಫಿ ಹೇಳ್ತೀನಿ. ನನ್ನ ಲೈಫಲ್ಲಿ ಇನ್ನೂ ಗೆದ್ದಿಲ್ಲ, ನನ್ನ ಲೈಫಲ್ಲಿ ಇನ್ನೂ ಸೋತಿಲ್ಲ. ನಾನು ಸತ್ತಾಗಲೇ ಗೊತ್ತಾಗೋದು ನಾನು ಗೆದ್ದಿದ್ದೀನ ಸೋತಿದ್ದೀನ ಅಂತ. ಆ್ಯಂಡ್ ನನ್ನ ಬ್ಯಾಟಲ್ ಅಲ್ಲಿವರೆಗೂ ನಡೀತಾ ಇರುತ್ತೆ. ಸೊ ನಾನು ಡೆತ್ತೇ ಡಿಸೈಡ್ ಮಾಡೋದು ನಾನು ವಿನ್ನರಾ ಲೂಸರಾ ಅಂತ. ಅಲ್ಲಿವರೆಗೂ ಗೇಮ್ ಇನ್ನೂ ಮುಗ್ದಿಲ್ಲ, ನಾನು ಗೇಮ್ ಇನ್ನೂ ಆಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಡೆತ್ ಬೆಡ್ವರೆಗೂ ನಾನು 100% ಕೊಡ್ತೀನಿ. ಅಲ್ಲಿವರೆಗೂ ನಾನು ಗಿವ್ ಅಪ್ ಮಾಡೋದಿಲ್ಲ. ಆ್ಯಂಡ್ ನೋಡಿ, ನಾನು ಬಂದಾಗಿಂದ 1.5 ವಾರದಿಂದ ಆಲ್ಮೋಸ್ಟ್ ರ್ಯಾಪೇ ತಿಂತಾ ಇದ್ದೀನಿ. ಯಾಕಂದರೆ ನನಗೆ ಅನ್ನ ಸಾರು ಮಾಡ್ಕೊಳ್ಳೋಕ್ಕೂ ಟೈಮ್ ಆಗಿಲ್ಲ, ಆಯಿತಾ. ಸೊ ಪರವಾಗಿಲ್ಲ, ಲೈಫ್ ಬ್ಯುಸಿ ಆಗುತ್ತೆ ಸಮ್ಟೈಮ್ಸ್. ಸೊ ವಾಪಸ್ ಟ್ರ್ಯಾಕಿಗೆ ತರಬೇಕಷ್ಟೇ. ಇವಾಗ ನಾನೂ ಅಷ್ಟೇ ಇಂಬ್ಯಾಲೆನ್ಸ್ ಆಗಿದೆ ಅಂತ ಬಿಟ್ಬಿಡೋದಲ್ಲ. ಸೊ ಸ್ವಲ್ಪ ಬ್ಯಾಲೆನ್ಸಿಗೆ ತರಕ್ಕೆ ಟ್ರೈ ಮಾಡಬೇಕು. ಒಂದು ಸ್ಲೀಪ್ ಪ್ಯಾಟರ್ನ್ ಫಿಕ್ಸ್ ಮಾಡಬೇಕು. ದಿನ ನಾನು 11 ಗಂಟೆಗೆ ಇಲ್ಲ 12 ಗಂಟೆಗೆ ಮಲ್ಕೋತೀನಿ, ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ತೀನಿ. 8 hours ಸ್ಲೀಪ್ ಬೇಕು. ಸೊ ನಾನು ತಪ್ಪು ಮಾಡ್ತಾಯಿದ್ದೀನಿ, ನಾನು ಸರಿ ಮಾಡ್ಕೋಬೇಕು ಅದನ್ನ ಇವಾಗ. ಆ್ಯಂಡ್ ನಿಮಗೂ ಕೂಡ ನಾನು ನೋಡಿದ ತಕ್ಷಣ ಓಕೆ ಇವ್ನು ಮಾಡ್ತಿರೋದು ಮಾಡಬೇಕು ಅಂತಲ್ಲ. ಸೊ ಏನು ಸರಿ ಅದನ್ನು ಮಾಡಬೇಕು. ನಾನೇ ಹೇಳ್ತೀನಲ್ಲ, ಲೈಕ್ ಇದು ಸರಿಯಲ್ಲ ರೂಟೀನ್ ನಂದು, ನಾನು ಫಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಂದು ಮಿಸ್ಟೇಕ್ಸ್ ಇದ್ದಾವೆ. ಆ್ಯಂಡ್ ನಾನು ಕೂಡ ಲೈಕ್ ಸಪ್ಲಿಮೆಂಟ್ಸ್ ಎಲ್ಲ ನಿಮಗೆ ಹೇಳ್ತೀನಿ. ನಾನೇ ಫಿಶ್ ಆಯಿಲು, ವೈಟಮಿನ್ ಡಿ ಎಲ್ಲ ತೊಗೊಳ್ತಾ ಇಲ್ಲ. ರೀಸೆಂಟಾಗಿ ಮರ್ತೋಗ್ಬಿಡ್ತಿದ್ದೀನಿ ನಾನು, ಆಯಿತಾ, ಸ್ಟ್ರೆಸ್ಸಲ್ಲಿ. ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ನಾನು ಟೇಬಲ್ ಹತ್ರ ಇಟ್ಕೊಂಡಿದ್ದೀನಿ ಅದನ್ನ. ಸೊ ಅಟ್ಲೀಸ್ಟ್ ಜ್ಞಾಪಕ ಬರಲಿ ಅದನ್ನು ತೊಗೊಳಕ್ಕೆ ಅಂತ. ಸೊ ಈ ಥರ ನಾನು ತುಂಬ ಮಿಸ್ಟೇಕ್ಸ್ ಮಾಡ್ತೀನಿ. ಲೈಕ್ ಬೇರೆಯವ್ರಿಗೆಲ್ಲ ಹೇಳ್ತೀನಿ, ಬಟ್ ನಾನೇ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತೀನಿ. ಸೊ ಇಟ್ಸ್ ಓಕೆ, ಲೈಕ್ ಸರಿ ಮಾಡ್ಕೋಬೇಕಷ್ಟೇ ಲೈಫಲ್ಲಿ, ಇನ್ನೇನಿಲ್ಲ. ಸರಿ ಮಾಡ್ಕೊಂಡು ಹೋಗ್ತಿರೋದಷ್ಟೇ. ಸೊ ಎಟ್ ದ ಎಂಡ್ 2ರಲ್ಲಿ ಒಂದು ಸ್ಟೋರಿ ಆಗುತ್ತೆ. ಒಂದು ಹೆವಿ ಟ್ರ್ಯಾಜಿಡಿ ಸ್ಟೋರಿ ಆಗ್ಬೋದು, ಇಲ್ಲಾಂದರೆ ಒಂದು ಕಂಪ್ಲೀಟ್ಲಿ ಒಂಥರ ಎಕ್ಸ್ಟ್ರಾಡಿನರಿ ಸಕ್ಸಸ್ಫುಲ್ ಸ್ಟೋರಿ ಆಗ್ಬೋದು. ಹೆಂಗೆ ಅಂತ ಅಂದರೆ, ಇಷ್ಟೆಲ್ಲ ಕಷ್ಟಪಟ್ಟ, ಲೈಕ್ ಸಾಯೋವರೆಗೂ ಕಷ್ಟಪಟ್ಟ, ಏನೂ ಆಗಲಿಲ್ಲ ಅಂದರೆ ಟ್ರ್ಯಾಜಿಡಿ ಸ್ಟೋರಿ ಆಗುತ್ತೆ. ಸಾಯೋವರೆಗೂ ಕಷ್ಟಪಟ್ಟು ಲೈಕ್ ಒಳ್ಳೆ ಸಕ್ಸಸ್ ನೋಡ್ಬಿಟ್ಟ ಲೈಫಲ್ಲಿ, ಲೈಕ್ ಏನೇನು ಬೇಕು ಎಲ್ಲ ಪಡ್ಕೊಂಡ ಅಂದರೆ ಒಳ್ಳೆ ಸಕ್ಸಸ್ಫುಲ್ ಸ್ಟೋರಿ ಆಗುತ್ತೆ. ಇದು 2 ಸ್ಟೋರಿಲಿ ಯಾವ್ದಾದ್ರು ಒಂದಾಗುತ್ತೆ, ಅದಂತೂ 100% ನಂದು, ಆಯಿತಾ. ಇದು 2ರಲ್ಲಿ ಯಾವ್ದಾದ್ರು ಒಂದಾಗುತ್ತೆ. ಆ್ಯಂಡ್ ಯಾವುದಾದ್ರೂ ಅಷ್ಟೇ ಒಂದು ಒಳ್ಳೆ ಸ್ಟೋರಿ ಇದೆ ಅಲ್ಲಿ, ಆಯಿತಾ. ಒಂದು ಒಳ್ಳೆ ಮೂವಿ ಮಾಡ್ಬೋದು, ಇಲ್ಲಾಂದರೆ ಒಂದು ಒಳ್ಳೆ ನಾವಲ್ ಬರಿಬೋದು ಅದ್ರ ಮೇಲೆ. ಏನಕ್ಕೆ ಅಂತಂದರೆ ನೋಡಿ, ಎಲ್ಲ ಕಷ್ಟಪಟ್ರು ಏನೂ ಆಗದೆ ಇದ್ದಾಗ ಸಮ್ಟೈಮ್ಸ್ ಲೈಫಲ್ಲಿ ಅಂದ್ಕೊಳ್ಳೋದು ಆಗೋದಿಲ್ಲ. ಲೈಫು ಫೇರ್ ಅಲ್ಲ. ಲೈಫಲ್ಲಿ ಎಲ್ಲ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಸಮ್ಟೈಮ್ಸ್ ಬೇರೆ ಪ್ಲ್ಯಾನ್ಸ್ ಇರ್ತಾವೆ ಲೈಫಲ್ಲಿ, ಆಯಿತಾ. ಈಗ ಲಕ್ ಅನ್ನೋದೊಂದು ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ. ಎಷ್ಟೊಂದು ಜನ ಇಗ್ನೋರ್ ಮಾಡ್ತಾರೆ ಅದನ್ನ. ಸೊ ಲಕ್ ಅನ್ನೋ ಫ್ಯಾಕ್ಟರ್ ಸಖತ್ ಮ್ಯಾಟರ್ ಆಗುತ್ತೆ ಸಮ್ಟೈಮ್ಸ್. ಇಲ್ಲ ಅಂದರೆ ಏನಾಗುತ್ತೆ, ಸಕ್ಸೀಡ್ ಆಗಿಬಿಟ್ರೆ ಮಾತ್ರ ಕ್ರೇಜಿ ಬ್ಲಾಕ್ ಬಸ್ಟರ್ ಸ್ಟೋರಿ ಆಗ್ಬಿಡುತ್ತೆ ಅದೂ. ಸೊ ಏನೇ ಆದ್ರೂ ಒಂದು ಒಳ್ಳೆ ನಾವಲಿಗೆ ಸ್ಟೋರಿ ಅದು, ಇಲ್ಲ ಒಂದು ಒಳ್ಳೆ ಮೂವಿಗೆ ಸ್ಟೋರಿ ಆಗುತ್ತೆ. ಸೊ ಕ್ರೇಜಿ ಸೀರೀಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ನೋಡೋಣ, ಇನ್ನೂ ತುಂಬ ಟೈಮ್ ಇದೆ. ಲೈಕ್ ಲಾಸ್ಟಿಗೆ ಗೊತ್ತಾಗೋದು ಹೇಳ್ದಂಗೆ. ನಾನು ಯಾರ್ಯಾರು ಲಾಸ್ಟ್ವರೆಗೂ ನೋಡಿದ್ದೀರಾ, ಐ ಆಮ್ ದ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ. ಲೈಕ್ ನಾನಲ್ಲ, ನಿಮಗೆ ನೀವೇ ಹೇಳ್ಕೊತಿರೋ ಥರ. ಯಾಕಂದರೆ ಸಮ್ಟೈಮ್ಸ್ ನಮಗೆ ಹೊರಗಡೆಯಿಂದ ಸಪೋರ್ಟ್ ಸಿಗೋದಿಲ್ಲ ಲೈಫಲ್ಲಿ. ಸೊ ನಮಗೆ ನಾವೇ ಸಪೋರ್ಟ್ ಆಗಿರಬೇಕು, ನಮ್ಮನ್ನು ನಾವೇ ಎತ್ಬಿಟ್ಟು ಮೇಲೆ ನಿಲ್ಲಿಸ್ಬೇಕಾಗುತ್ತೆ. ಐ ಆಮ್ ದ ಬೆಸ್ಟ್ ಅಂತ ಕಾಮೆಂಟ್ ಮಾಡ್ಕೊಳ್ಳಿ. ನನಗೆ ಹೇಳ್ತಿರೋದಲ್ಲ, ನಿಮಗೆ ನೀವೇ ಹೇಳ್ಕೊತಿರೋದು ಇದು. ಸೊ ನೀವು ಬೆಸ್ಟು ಆ್ಯಂಡ್ ನನಗೆ ನಾನೇ ಬೆಸ್ಟು, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ, ನಾಳೆ ಸಿಗ್ತೀನಿ, ಬಾಯ್.